ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೆಇಎ ವತಿಯಿಂದ ಕರೆದಿರತಕ್ಕಂತಹ ವೇರಿಯಸ್ ಪೋಸ್ಟ್ಗಳಿಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು, ಅದರಲ್ಲಿ KKRTCಯಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದಲ್ಲಿ ಕಂಡಕ್ಟರ್ 300 ಪೋಸ್ಟ್ ಹುದ್ದೆಗಳು ಕಂಡಕ್ಟರ್ ಪೋಸ್ಟ್ ಗಳನ್ನು ಕರೆದಿದ್ದಾರೆ. ಸೊ ಆ ಕಂಡಕ್ಟರ್ ಪೋಸ್ಟ್ ಗಳಿಗೆ ಏನೆಲ್ಲ ಮಾಹಿತಿಗಳನ್ನ ಹೊಂದಿರಬೇಕಾಗಿತ್ತೆ ಅಭ್ಯರ್ಥಿಗಳು ಮತ್ತು ಅದಕ್ಕೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂತ ಮುಂತಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಕೆಇಎ ಒಂದು ಅಧಿಸೂಚನೆ, ಕಲ್ಯಾಣ ಕರ್ನಾಟಕ ವೃಂದದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳಿಗಿರ್ತಕ್ಕಂತ ಒಂದು ಅಧಿಸೂಚನೆ. ಈ ಅಧಿಸೂಚನೆಯನ್ನ 8/10/2025 ಹೊರಡಿಸಿದ್ದಾರೆ. ಇದರ ಒಂದು ಅಧಿಸೂಚನೆಯ ಪ್ರಕಾರ ಒಟ್ಟು 6 ಇಲಾಖೆಗಳಲ್ಲಿ ಈಗ ಸದ್ಯಕ್ಕೆ ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ಆಗಿರ್ಬೋದು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ. ಇಲ್ಲೇ ಮೇಜರ್ ಆಗಿ ಈ ವಿಡಿಯೋದಲ್ಲಿ ಅಂತ ತಿಳಿಸ್ಕೊಡ್ತಾ ಇರೋದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ. ಆ ಒಂದು ನಿಗಮದಲ್ಲಿ ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ, ಅದಕ್ಕೆ ಇರತಕ್ಕಂತಹ ವಿದ್ಯಾರ್ಹತೆ ಏನು ಮತ್ತು ಅದಕ್ಕೆ ಆನ್ಲೈನ್ ಶುಲ್ಕ ಎಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಹುದ್ದೆ ಹೆಸರು ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಅಂತ ಕರಿತೀವಲ್ಲ, ಆ ಒಂದು ಹುದ್ದೆ ಇದು. ಒಟ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ HK ಅಭ್ಯರ್ಥಿಗಳಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಟ್ಟು 740 ಪೋಸ್ಟ್ಗಳಿದಾವೆ, ಕಂಡಕ್ಟರ್ ಪೋಸ್ಟ್ಗಳು. ಅದೇ ರೀತಿಯಾಗಿ ನಾನ್ HK ಅಭ್ಯರ್ಥಿಗಳಿಗೆ 60 ಪೋಸ್ಟ್ಗಳು ಅವ್ರಿಗೆ ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 300 ಪೋಸ್ಟ್ಗಳು ಇಲ್ಲಿ ವೇಕೆನ್ಸಿ ಇರುವಂತದ್ದು. ಇವರ ವೇತನ ಶ್ರೇಣಿ 18,660ರಿಂದ 25,300 ಆಗಿರುತ್ತೆ ಇವ್ರದ್ದು ಒಂದು ವೇತನ ಶ್ರೇಣಿ. ಸಹಾಯಕ ಲೆಕ್ಕಿಗಾಗಿರ್ಬೋದು ಅಥವಾ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡಂತಹ ಅರ್ಹ ಅಭ್ಯರ್ಥಿಯನ್ನ 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುತ್ತದೆ. ಅಂದ್ರೆ ಇವರು ಸೆಲೆಕ್ಟ್ ಆದ ತಕ್ಷಣ ಪರ್ಮನೆಂಟ್ ಆಗೋದಿಲ್ಲ. ಸೊ 1 ವರ್ಷ ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಸೊ ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇವರಿಗೆ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ 14,000 ರೂಪಾಯಿ ಅವರಿಗೆ ತಿಂಗಳವಾರು ಟ್ರೈನಿಂಗ್ ಭತ್ಯೆಯನ್ನ ಅವರು ನೀಡ್ತಾರೆ. ಇದರ ಒಂದು ಪರೀಕ್ಷಾರ್ಥ ಸೇವೆಯ ಮೇಲೆ ನಿಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ವೇತನ ಶ್ರೇಣಿಗೆ ಅವರು ಅರ್ಹರಾಗಿರ್ತಾರೆ. ಮೊದಲಿಗೆ ಅವರು ಸೆಲೆಕ್ಷನ್ ಆದ್ಮೇಲೆ 1 ವರ್ಷ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ 14,000 ರೂಪಾಯಿ ಅವರಿಗೆ ತಿಂಗಳ ಸಂಬಳ ಕೊಡ್ತಾರೆ. ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತು ಅಂದ್ರೆ 1 ವರ್ಷ ಕ್ಲಿಯರ್ ಮಾಡ್ಕೊಂಡು ಅವ್ರದ್ದು ಟ್ರೈನಿಂಗ್ ಅನ್ನ ನೆಕ್ಸ್ಟ್ ಅವ್ರಿಗೆ ಪರ್ಮನೆಂಟ್ ಮಾಡ್ಕೊಂಡು ನಂತರ ಅವರಿಗೆ ಈ ಒಂದು ವೇತನ ಶ್ರೇಣಿ ಅವರಿಗೆ ಫಿಕ್ಸ್ ಆಗುತ್ತೆ. ನಂತರ ಇದಕ್ಕೆ ವಿದ್ಯಾರ್ಹತೆ ಏನ್ ಹೊಂದಿರ್ಬೇಕು ಅವರು ಕಂಡಕ್ಟರ್ ಪೋಸ್ಟ್ ಅನ್ನೋದಾದ್ರೆ ಕಲಾ ಅಥವಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋ PUC ಯನ್ನ ಪಾಸ್ ಮಾಡಿರ್ಬೇಕು. ಒಂದ್ ವೇಳೆ PUC ಮಾಡಿಲ್ಲ ಅಂದ್ರೆ PUC ಗೆ ತತ್ಸಮಾನ ಕೋರ್ಸ್ಗಳು ಯಾವಿದಾವೆ ಅದನ್ನ ಅವರು ಕ್ಲಿಯರ್ ಮಾಡಿರ್ಬೇಕಾಗಿರುತ್ತೆ. ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆಯನ್ನ 3 ವರ್ಷಗಳ ಡಿಪ್ಲೊಮಾದಲ್ಲಿ ಕೂಡ ಅವರು ಉತ್ತೀರ್ಣರಾಗಿದ್ರು ಕೂಡ ಅವರು ಈ ಒಂದು ಕಂಡಕ್ಟರ್ ಪೋಸ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದು ಒಂದನೇದ್ದು. ಎರಡನೇದಾಗಿ ಮಾನ್ಯತೆ ಹೊಂದಿರತಕ್ಕಂತಹ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿಯನ್ನ ಅವರು ಹೊಂದಿರಬೇಕು. ರೀಸೆಂಟ್ ಆಗಿ ಮಾಡಿಸಿರ್ಬೇಕಾಗಿರುತ್ತೆ ಅಭ್ಯರ್ಥಿಗಳು. ಅದರ ಒಂದು ಲೈಸೆನ್ಸ್ ಅನ್ನು ಕೂಡ ಅವರು ಹೊಂದಿರಬೇಕು ಹಾಗೂ ಹೆವಿ ಬ್ಯಾಡ್ಜ್ ಅನ್ನು ಕೂಡ ಅವರು ಹೊಂದಿರಬೇಕಾಗಿರುತ್ತೆ. ಲೈಸೆನ್ಸ್ ಜೊತೆಗೆ ಬ್ಯಾಡ್ಜ್ ಅನ್ನು ಕೂಡ ಅವರು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗತ್ತೆ. ನಂತರ ಮೂರನೇದು ನಿಗದಿಪಡಿಸಿರ್ತಕ್ಕಂತಹ ಭೌತಿಕ ಮಾನದಂಡದಂತೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗಿಗಳಿಗೆ 160 ಸೆಂಟಿಮೀಟರ್ ಅವ್ರು ಏನಿರ್ಬೇಕಪ್ಪ ಅಂದ್ರೆ ಎತ್ತರವನ್ನ ಹೊಂದಿರಬೇಕಾಗಿರುತ್ತೆ. ಪುರುಷ ಅಭ್ಯರ್ಥಿ ಆಗಿರ್ಬೋದು ಅಥವಾ ಪುರುಷ ತೃತೀಯ ಲಿಂಗಿ ಅಭ್ಯರ್ಥಿಗಳಾಗಿರ್ಬೋದು, ಅವರು ಹೈಟ್ ಅನ್ನ 160 ಸೆಂಟಿಮೀಟರ್ ಹೊಂದಿರಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಮಹಿಳಾ ತೃತೀಯ ಲಿಂಗಿ ಅಭ್ಯರ್ಥಿಗಳಾಗಿರ್ಬೋದು, ಅವರು 150 ಸೆಂಟಿಮೀಟರ್ ಹೈಟ್ ಅನ್ನ ಅವರು ಕಡ್ಡಾಯವಾಗಿ ಹೊಂದಿರಬೇಕಾಯ್ತು. ಇವು ಮಾನದಂಡಗಳು 3. ಮೊದಲೇದೇನೋ PUC ಯನ್ನು ತೇರ್ಗಡೆ ಹೊಂದಿರಬೇಕು, ನಂತರ ಅವ್ರ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರಬೇಕು, ನಂತರ ಗಂಡು ಮಕ್ಕಳು 160 ಸೆಂಟಿಮೀಟರ್, ಹೆಣ್ಮಕ್ಳು 150 ಸೆಂಟಿಮೀಟರ್ ಎತ್ತರವನ್ನ ಹೊಂದಿರತಕ್ಕದ್ದು.
ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಹುದ್ದೆಗಳ ವಯೋಮಿತಿ ಸಡಲಿಕೆ ಕೂಡ ಇರುತ್ತೆ. ಅದೇ ಇಲಾಖೆಯೊಳಗೆ ಕೆಲಸ ಮಾಡ್ತಕ್ಕಂತ ಅಭ್ಯರ್ಥಿಗಳು ಯಾರಾದ್ರೂ ಅರ್ಜಿಯನ್ನ ಇದಕ್ಕೆ ಸಲ್ಲಿಸಿದ್ರೆ ಅವರಿಗೆ 10 ವರ್ಷಗಳ ಒಂದು ವಯೋಮಿತಿ ಮೀರದಂತೆ ಅವರಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. 45 ವರ್ಷದ ಒಳಗೆ ಇರತಕ್ಕಂತ ಅಭ್ಯರ್ಥಿಗಳಾಗಿರ್ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಮಾಜಿ ಸೈನಿಕರಿಗೂ ಕೂಡ 10 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ. ಅವರು ಕೂಡ 45 ವರ್ಷ ಮೀರದಂತಿರಬೇಕು. ಇನ್ನ ಈ ಒಂದು ಪರೀಕ್ಷೆಗೆ ಆನ್ಲೈನ್ ಕನ್ನಡ ಭಾಷಾ ಪರೀಕ್ಷೆಗೆ ಇವ್ರ ಕಡ್ಡಾಯನ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಅಭ್ಯರ್ಥಿಗಳು ಇದಕ್ಕೆ ಪೋಸ್ಟ್ಗೆ ಅರ್ಜಿ ಹಾಕ್ತಾರೆ. ಸೊ ಇವ್ರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲ ಪೋಸ್ಟ್ಗಳಿಗೆ ಅರ್ಜಿ ಹಾಕಿದಾಗೆ ಇವರು ಕೂಡ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅನ್ನೋದೊಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅವರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡದ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಅವರಿಗೆ ಈ ಒಂದು ಪರೀಕ್ಷೆಗೆ ವಿನಾಯಿತಿಯನ್ನು ಅವರು ನೀಡಿದ್ದಾರೆ. ಸೊ ಹಾಗಾಗಿ ಅವರು ಕನ್ನಡ ಕಡ್ಡಾಯ ಪರೀಕ್ಷೆಗೆ ಹಾಜರಾಗುವಂತದ್ದು ಬೇಕಿರೋದಿಲ್ಲ. ಸೊ ಈ ರೀತಿಯಾಗಿ ಒಟ್ಟು 300 ಪೋಸ್ಟ್ಗಳಿಗೆ 740 HK ಅಭ್ಯರ್ಥಿಗಳಿಗೆ 60 ಪೋಸ್ಟ್ಗಳು, ನಾನ್ HK ಅಭ್ಯರ್ಥಿಗಳಿಗೆ ಈ ರೀತಿಯ ಕಂಡಕ್ಟರ್ ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ಕೊಂಡಿದಾರೋ ಬೇಗನೆ ಅರ್ಜಿ ಸಲ್ಲಿಸಿ ಮತ್ತು ಇದರ ಒಂದು ಸದುಪಯೋಗವನ್ನ ಪಡಿಸ್ಕೊಳ್ರಿ ಅಂತಕ್ಕಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೀವು KEA ವೆಬ್ಸೈಟ್ ಮೂಲಕ ನೀವು ಬಂದ್ರೆ ಈ ರೀತಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವೆಲ್ಲಾ ಫಾರ್ಮ್ ಎಲ್ಲಾ ಸ್ಟೆಪ್ ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿದಂತಹ ಸುದೀರ್ಘವಾದಂತಹ ಮಾಹಿತಿಯನ್ನ ನೀಡ್ತಕ್ಕಂತ ಒಂದು ವಿಡಿಯೋವನ್ನ ನಾನು ಈಗಾಗಲೇ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ಕೂಡ ನಾನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಡಿಜಿ ಲಾಕರ್ ಮೂಲಕ ಮತ್ತು ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ಡಿಜಿ ಲಾಕರ್ ಮೂಲಕ, ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ. ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಡಿಜಿ ಲಾಕರ್ ಮೂಲಕ ಮಾಡ್ಕೊಳ್ಬೇಕು. ಸೊ ಅದರ ಒಂದು ವಿಡಿಯೋವನ್ನ ನೋಡ್ಕೊಂಡು ನಂತರ ಈ ಒಂದು ಪೋಸ್ಟ್ ಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅಪ್ಲೈ ಫಾರ್ ಪೋಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಆಫ್ ಚಾಯ್ಸ್ ಅಂತ ಬರುತ್ತೆ. ಇಲ್ಲೇ ಆಲ್ರೆಡಿ ನಾನು 3 ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿದ್ದೇನೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಮಾಡಿರುವ ಕಾರಣ, ಈಗಾಗಲೇ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವ ಕಾರಣ ನೀವು ಬೇರೆ ಬೇರೆ ಪೋಸ್ಟ್ ಗಳಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೀವು KEA ಇದ್ರ ಮೂಲಕ ಒಂದ್ಸಾರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಆದ್ರೆ ನೀವು ಎಷ್ಟು ಬೇಕಾದ್ರೂ ಅರ್ಜಿಯನ್ನ, ಎಷ್ಟು ಪೋಸ್ಟ್ ಗಳಿಗೆ ಬೇಕಾದ್ರೂ ಅರ್ಜಿಯನ್ನ ಅದೇ ಅರ್ಜಿ ಇದ್ರ ಮೂಲಕ ನೀವು ಲಾಗಿನ್ ಮೂಲಕ ಸಲ್ಲಿಸಬಹುದಾಗಿದೆ. ಕೆಳಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಪ್ಲೈ ಫಾರ್ ಪೋಸ್ಟ್ ಅಂತ ಇದೆಯಲ್ಲ, ಇದರಲ್ಲಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕಂಡಕ್ಟರ್ ನಾನ್ HK ಅಂತ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ನಂತರ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಬರುತ್ತೆ. ನಂತರ ಇದು ಆ ಪೋಸ್ಟ್ ಗೆ ಎಷ್ಟು ಅಮೌಂಟ್ ಅಂತ ಇಲ್ಲಿ ಬರುತ್ತೆ. SC ST OBC ಗೆ ಅವ್ರದೇ ಆದಂತಹ 500 ರೂಪಾಯಿ ಫೀಸ್ ಇದಾವೆ, 750 ಫೀಸ್ ಇದಾವೆ, PH ಅಭ್ಯರ್ಥಿಗಳು ಬೇರೆ ಇದಾವೆ. ಈ ರೀತಿಯಾಗಿ ನೀವು ಅದನ್ನ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕಾಣುತ್ತಲ್ಲ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಪೇಮೆಂಟ್ ಅನ್ನ UPI ಮೂಲಕ ಆದ್ರೂ ಹಾಕ್ಬಹುದು ಅಥವಾ ನೀವು ಬ್ಯಾಂಕ್ ATM ಮೂಲಕ ಆದ್ರೂ ನೀವು ಪೇಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಮಾಡ್ಕೊಂಡ ನಂತರ ಏನಾಗತ್ತೆ ಅಂದ್ರೆ ಅದು ಸಬ್ಮಿಟ್ ಆಗತ್ತೆ. ಅಲ್ಲಿಗೆ ನೀವು ನಿಮ್ಮ ಒಂದು ಪೋಸ್ಟ್ ನ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಈ ರೀತಿಯಾಗಿ ನೀವು 300 ಪೋಸ್ಟ್ಗಳು ಅಂದ್ರೆ HK ಅಭ್ಯರ್ಥಿಗಳಿಗೆ 740 ಮತ್ತು ನಾನ್ HK ಅಭ್ಯರ್ಥಿಗಳಿಗೆ 60 ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವಂತಹ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.